ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪರಮಾತುರ್ ಬಿಹಂಗಪತಿ ಆಯವು ತಬು ಮೋ ಪಾಸ್ ಜಾತ್ रहेವು ಕುಬೇರ್ ಗೃಹ ರಹಿಹು ಉಮಾ ಕೈಲಾಸ್ तेहि मम पद सादर सिरुनावा पुनि आपन संदेह सुनावा सुनी ता करी बिनती मृदुबानी प्रेम सहित मैं कहेवु भवानी मिलेहु गरुड़ मार्ग मह मोही कवन भाति समुझावौ तोही तबहि होई सब संशय भंगा जब बहु काल करिय सतसंगा सुनिय तहा हरिकथा सुहाई नाना भाति मुनिन्ह जो गाई जेहि महु आदि मध्य अवसाना प्रभु प्रतिपाद्य राम भगवाना नित हरिकथा होत जह भाई पठवु तहा सुनहु तुम जाई जाई ही सुनत सकल संदेह ರಾಮಚರಣ ಹೋಯಿಹಿ ಅತಿ ನೇಹ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸೀದಾಸರು ಹೇಳ್ತಾರೆ, ನಾರದರು ಹೇಳಿದ ಮೇಲೆ ಪಕ್ಷಿರಾಜ ಗರುಡ ಬ್ರಹ್ಮನ ಹತ್ರ ಹೋಗಿ ಕೇಳಿದಾಗ ಬ್ರಹ್ಮದೇವರು ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ, ಆ ಭಗವಂತನ ಮಾಯೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು. ಅದರ ಮಾಯೆಗೆ ನಾನೇ ಒಳಗಾಗಿ ನನ್ನನ್ನು ಕೂಡ ಕುಣಿಸ್ಬಿಟ್ಟಿದೆ ಅಂದಮೇಲೆ ಇನ್ನು ಗರುಡನನ್ನು ಕುಣಿಸಿರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅಂತಂದ್ಬಿಟ್ಟು, ನೋಡು ಇದಕ್ಕೆ ಉತ್ತರವನ್ನು ಮಹೇಶನೇ ಕೊಡೋದಕ್ಕೆ ಸಾಧ್ಯ. ನೀನು ಅಲ್ಲಿಗೆ ಹೋಗು. ಯಾಕೆ ಅಂತಂದರೆ ಅವನ ಮಹಿಮೆಯನ್ನು ಆ ಪರಮೇಶ್ವರ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅದಕ್ಕೆ ನೀನು ಅವ್ರ ಹತ್ರ ಹೋದ್ರೇ ಸರಿ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ, ಒಂದು ಸರಿ ಮನಸ್ಸಿಗೆ ನಾನು ಇದು ಯಾಕಾಯಿತು ಅಂತ ತಿಳ್ಕೊಳ್ಳೇಬೇಕು ಅನ್ನುವಂಥ ಒಂದು ಕುತೂಹಲ, ಒಂದು ಕ್ಯೂರಿಯಾಸಿಟಿ ಬರುತ್ತೆ ನೋಡಿ. ಆಗಲೇ ನಾವು ಆ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು ಮತ್ತು ಅದರಿಂದ ನಾವು ಹೊರಗಡೆ ಬರೋದಕ್ಕೂ ಸಾಧ್ಯ ಆಗೋದು. ಈಗ ನಾವು ಯಾಕೆ ಈ ಒಂದು ಮನುಷ್ಯ ಜನ್ಮವನ್ನು ತಗೊಂಡಿದ್ದೀವಿ ಮತ್ತು ಯಾಕೆ ನಾವಿಲ್ಲಿ ಇದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಉಂಟಾಗಿ ಅದಕ್ಕೆ ಉತ್ತರ ನನಗೆ ಬೇಕೇ ಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ನೋಡಿ. ಆ ಒಂದು ಕುತೂಹಲ, ಆ ಒಂದು ಕ್ಯೂರಿಯಾಸಿಟಿ ನಮಗೆ ಎಷ್ಟು ತೀವ್ರವಾಗಿರುತ್ತೋ, ತಿಳ್ಕೊಳ್ಳಲೇಬೇಕು ಅನ್ನುವಂಥದ್ದು, ಆಗ ಮಾತ್ರ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಯಾಕಂದರೆ ತಿಳ್ಕೊಂಡಾಗ ತಾನೇ ನಾವು ಬರೋದು. ಇಲ್ಲ ಅಂತಂದರೆ ಹಾಗೇ ಇರ್ತೀವಿ ನಾವು. ಅದಕ್ಕೆ ಭಗವದ್ಗೀತೆಯನ್ನು ಮೊದಲು ಓದೋದಕ್ಕೆ ನಮಗೆ ಅರ್ಹತೆಯೇ ನಾನು ಯಾರು, ಯಾಕಿಲ್ಲಿದ್ದೀನಿ, ಹೇಗಿದೆಲ್ಲ ಆಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಎದೊಳುತ್ತಲ್ಲ, ಆಗಲೇ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಅರ್ಹತೆ ಇರುವಂಥವ್ರು ಅಂತ ಹೇಳ್ತಾರೆ. ಭಗವದ್ಗೀತೆಯನ್ನು ತಿಳ್ಕೊಳ್ಳೋದಕ್ಕೆ ಅರ್ಹತೆ ಇರೋರು ಅಂತ. ಸೊ ಇಲ್ಲಿ ಗರುಡನಿಗೆ ಯಾಕೆ ಹೀಗಾಯಿತು, ಭಗವಂತ ಹೇಗೆ ನಾಗಪಾಶಕ್ಕೆ ಒಳಗಾದ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ಬರೀ ಅವನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಭವಬಂಧನನೇ ಹೋಗುತ್ತೆ ಅಂದಮೇಲೆ ನಾಗಪಾಶಕ್ಕೆ ಒಳಗಾಗದ, ಇದೆಲ್ಲ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ನಾನು ಅದನ್ನೆಲ್ಲ ನೋಡಲೇ ಇಲ್ವಲ್ಲ, ಇದನ್ನೆಲ್ಲ ತಿಳ್ಕೊಂಡಿಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರ ಹತ್ರ ಕಳಿಸ್ತಾ ಇದ್ದಾರೆ ನೋಡಿ. ನಾರದರ ಹತ್ರ ಹೋದರು, ನಾರದರು ಬ್ರಹ್ಮನ ಹತ್ರ ಕಳಿಸಿದ್ರು, ಬ್ರಹ್ಮ ಈಗ ಶಿವನ ಹತ್ರ ಕಳಿಸ್ತಾ ಇದ್ದಾರೆ. ನೀನು ಅಲ್ಲಿ ಹೋಗಿ ತಿಳ್ಕೊ, ನಿನಗೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಈಗ ಹೆಚ್ಚಾಗಿ ಆತುರ ಇರುವಂಥ ಗರುಡ ನನ್ನ ಹತ್ರ ಬಂದ ಅಂತಂದ್ಬಿಟ್ಟು ಇಲ್ಲಿ ಶಿವ ಉಮೆಗೆ ಕಥೆಯನ್ನು ಹೇಳ್ತಾ ಇದ್ದಾನೆ. ಉಮೆ, ಆಗ ನಾನು ಕುಬೇರನ ಹತ್ರಕ್ಕೆ ಹೋಗ್ತಾ ಇದ್ದೆ, ನೀನು ಕೈಲಾಸದಲ್ಲೇ ಇದ್ದೆ ಅಂತಂದ್ಬಿಟ್ಟು ಯಾವಾಗ ಈ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ನೋಡು, ನೀನು ಆಗ ಕೈಲಾಸದಲ್ಲೇ ಇದ್ದೆ, ನಾನು ಕುಬೇರನ ಹತ್ರಕ್ಕೆ ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಇದು ನಡೆದಿರುವಂಥದ್ದು. ಗರುಡ ತುಂಬ ಗೌರವದಿಂದ ನನ್ನ ಚರಣಗಳಿಗೆ ಬಂದು ನಮಸ್ಕಾರ ಮಾಡಿ ತನ್ನ ಸಂದೇಹವನ್ನೆಲ್ಲ ಹೇಳ್ಕೊಂಡ. ಅವನ ಮಧುರ ವಚನಗಳಿಂದ ಕೂಡಿದಂತಹ ಆ ಭಿನ್ನಹ ಇದೆಯಲ್ಲ, ಅಂದರೆ ಕೇಳ್ಕೊಳ್ಳೋದಿದೆಯಲ್ಲ, ಅದನ್ನು ಕೇಳಿ ಪ್ರೀತಿಯಿಂದ ನಾನು ಹೇಳಿದೆ, ಎಲೈ ಗರುಡ, ನೀನು ದಾರಿಯಲ್ಲೇ ನನಗೆ ಸಿಕ್ಬಿಟ್ಟಿದೆಯಾ, ಮಾರ್ಗ ಮಧ್ಯದಲ್ಲಿ ನಿನಗೆ ನಾನು ಹೇಗೆ ತಾನೇ ಉಪದೇಶ ಮಾಡಲಿ, ಎಲ್ಲೋ ಹೋಗ್ತಾ ಇದ್ದೀನಪ್ಪ, ಈಗ ನೀನು ನನಗೆ ಉಪದೇಶ ಮಾಡು ಅಂತಂದರೆ ಹೇಗಾಗುತ್ತೆ, ಏನಾಗುತ್ತೆ? ಯಾಕೆಂದರೆ ತುಂಬ ದೀರ್ಘ ಕಾಲದವರೆಗೆ ಸತ್ಸಂಗ ಮಾಡೋದ್ರಿಂದ ಮಾತ್ರನೇ ಸಂದೇಹ ಅನ್ನೋದು ತೊಲಗೋದು. ನೋಡಿದ್ರ ಇಲ್ಲಿ ಶಿವ ಏನು ಹೇಳ್ತಾ ಇದ್ದಾನೆ,
ದೀರ್ಘಕಾಲದವರೆಗೆ ಸತ್ಸಂಗ ಮಾಡಬೇಕು. ಒಂದು ದಿವಸ 2 ದಿವಸದಲ್ಲೇ ಆಗ್ಬಿಡುತ್ತೆ ಅಂತಲ್ಲ. ನಮ್ಮ ಸಂದೇಹಗಳೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ತುಂಬ ದಿನಗಳವರೆಗೂ ಕೂಡ ಸತ್ಸಂಗಗಳನ್ನು ಮಾಡಬೇಕು. ಅದರಿಂದ ಕೇಳ್ತಾ 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 ಒಂದೊಂದೇ ಸಂದೇಹಗಳು ನಮ್ಮಲ್ಲಿ ಹೋಗ್ತಾ ಬರುತ್ತೆ. ಮುನೀಶ್ವರರು ಬೇಕಾದಷ್ಟು ರೀತಿಯಿಂದ ಕೀರ್ತನೆ ಮಾಡಿರುವಂತಹ ಮನೋಜ್ಞವಾದಂತಹ ಹರಿಕಥೆಗಳನ್ನು ಕೇಳಬೇಕು. ಇಲ್ಲಿ ಶಿವ ಗರುಡನ ಮೂಲಕ ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ, ನೀವು ಪ್ರತಿನಿತ್ಯ ಸತ್ಸಂಗ ಮಾಡಬೇಕು. ಆಮೇಲೆ ಮುನಿಗಳು ಅಂದರೆ ಈಗ ಈ ತುಳಸಿದಾಸರು ಕೂಡ ಮುನಿಗಳೇ ಅಲ್ವಾ, ಅವರು ಬರೆದಿರೋದು ಬೇಕಾದಷ್ಟು ಮುನಿಗಳು ಹೇಳಿರುವಂತಹ ಹರಿಕಥೆಗಳಿದೆಯಲ್ಲ, ಅಂದರೆ ಭಗವಂತನ ಬಗ್ಗೆ ಹೇಳಿರುವಂಥ ವಿಚಾರಗಳು, ಅದನ್ನೆಲ್ಲ ಕೇಳಬೇಕು. ತಮ್ಮ ನಿತ್ಯ ನಿರಂತರವೂ ಕೂಡ ಹರಿಕಥಾ ಪ್ರಸಂಗ ಎಲ್ಲಿ ನಡೆಯುತ್ತೋ ಅಲ್ಲಿ ನಿನ್ನನ್ನು ನಾನು ಕಳಿಸ್ತಾ ಇದ್ದೀನಿ. ಅಂದರೆ ಅಲ್ಲಿ ಸ್ಟಾಪ್ ಅನ್ನೋದೇ ಇಲ್ಲ, ಪ್ರತಿನಿತ್ಯ ಸದಾ ನಿತ್ಯ ನಿರಂತರ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ. ನಿತ್ಯವೂ ನಡೆಯುತ್ತೆ ಮತ್ತು ನಿರಂತರವಾಗಿ ಅಂದರೆ ಪ್ರತಿನಿತ್ಯ ಅಲ್ಲಿ ಹರಿಕತೆ ನಡೀತಾನೇ ಇರುತ್ತಲ್ಲ, ಅಂಥ ಜಾಗಕ್ಕೆ ನಾನು ನಿನ್ನನ್ನು ಕಳಿಸ್ತೀನಿ, ನೀನು ಅಲ್ಲಿಗೆ ಹೋಗಿ ಇದನ್ನು ಕೇಳಿಸ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಈಗ ನಾನು ಎಲ್ಲೋ ಹೊರಟಿದ್ದೀನಿ, ಮಧ್ಯದಲ್ಲಿ ನಿಂತ್ಕೊಂಡು ನನ್ನ ಕತೆ ಹೇಳು ಅಂತ ನನಗೆ ಉಪದೇಶ ಮಾಡು ಅಂದರೆ ಹೇಗೆ ಮಾಡಲಿ? ಈ ಒಂದು ಸಂದೇಹ ಅನ್ನೋದು ಏನಿದೆಯೋ ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ಪ್ರತಿನಿತ್ಯ ನೀನು ಕೇಳಬೇಕಾಗತ್ತೆ. ಆದರೆ ಇಲ್ಲಿ ನಾನು ಹೀಗೆ ಹೇಳುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ, ಅದಕ್ಕೆ ನಿನಗೆ ನಿತ್ಯ ನಿರಂತರವಾಗಿ ಹರಿಕತೆ ಎಲ್ಲಿ ನಡೆಯುತ್ತೋ ಅಲ್ಲಿಗೆ ನಾನು ನಿನ್ನನ್ನು ಕಳಿಸ್ತಾ ಇದ್ದೀನಿ, ನೀನು ಅಲ್ಲಿ ಹೋಗಿ ಕೇಳ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಆದಿ ಮಧ್ಯಾಂತಗಳಲ್ಲಿ ಭಗವಂತ ಶ್ರೀರಾಮಚಂದ್ರನೇ ಪ್ರತಿಪಾದ್ಯ. ಅಂದರೆ ಏನು? ಅಲ್ಲಿ ಸ್ಟಾರ್ಟಿಂಗ್ ಆದರೂ ಕೇಳು, ಮಧ್ಯದಲ್ಲಾದರೂ ಕೇಳು, ಅಂತ್ಯದಲ್ಲಿ ಎಲ್ಲಿ ಹೋದರೂ ಕೂಡ ಭಗವಂತನ ವಿಚಾರನೇ ಇರುತ್ತೆ. ಅದನ್ನು ಕೇಳ್ತಾ ಇದ್ದಂಗೆ ನಿನ್ನ ಎಲ್ಲ ಸಂದೇಹಗಳು ಕೂಡ ದೂರ ಆಗಿಬಿಡುತ್ತೆ. ನಿನಗೆ ಶ್ರೀರಾಮನ ಚರಣಗಳಲ್ಲಿ ಅನನ್ಯವಾದಂತಹ ಪ್ರೀತಿ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಮಾರ್ಗದರ್ಶನವನ್ನು ಶಿವ ಗರುಡನಿಗೆ ಕೊಡ್ತಾ ಇದ್ದಾನೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಯ್ತಾ, ನಮಗೆ ಹೇಳ್ತಾ ಇರೋದು ಪ್ರತಿನಿತ್ಯ ನೀವು ಭಗವಂತನ ಕಥೆಗಳನ್ನು ಲೀಲೆಗಳನ್ನು ಶ್ರವಣ ಮಾಡಿ ಅಂತಂದ್ಬಿಟ್ಟು. ಆಯಿತಾ, ನಾವು ಮಾಡ್ತಾ ಇದ್ದೀವಿ ಆಲ್ರೆಡಿ ಅಲ್ವಾ, ಪ್ರತಿನಿತ್ಯ ನಾವು ಧರ್ಮಗ್ರಂಥಗಳ ಶ್ರವಣವನ್ನು ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಏನೇನು ಪ್ರಶ್ನೆಗಳಿರುತ್ತೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದರಲ್ಲಿ ಉತ್ತರ ಇರುತ್ತೆ. ಆಮೇಲೆ ನಮಗೆ ಭಗವಂತನಲ್ಲಿರುವಂಥ ಪ್ರೀತಿ ಪ್ರತಿನಿತ್ಯ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬಹುದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.